ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಮಂಜೂಸ್ ಎರ. ಸಲಾರ್ ಸಿನಿಮಾ ರಿಲೀಸ್ ಆಗಿ ಒಂದು 6 ರಿಂದ 7 ದಿನ ಆಲ್ರೆಡಿ ಆಗಿದೆ. ಈ ಸಿನಿಮಾನ ತುಂಬ ಜನ ಕನ್ನಡ ಸಿನಿಮಾದ ರೀಮೇಕ್ ಸಿನಿಮಾ ಅಂತಿದ್ದಾರೆ, ಎಕ್ಸ್ಪೆಷಲಿ ಉಗ್ರಂ ಸಿನಿಮಾದ ರೀಮೇಕ್ ಸಿನಿಮಾ ಅಂತ ಹೇಳ್ತಿದ್ದಾರೆ. ಅದೇನೇ ಆಗಿರಲಿ, ಆದರೆ ನಾನಿವತ್ತು ಮಾತಾಡೋಕ್ಕೆ ಹೊರಟಿರೋ ವಿಷಯ ಅಂದರೆ ಅದು ಸಲಾರ್ ಸಿನಿಮಾನ ಈ 5 ವಿಷಯಗಳಿಂದ ಥಿಯೇಟರ್ನಲ್ಲೇ ನೋಡಬೇಕು ಅನ್ನೋದು. ಅದು ಯಾವುದೋ 5 ವಿಷಯ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮೊದಲನೇ ವಿಷಯ ಕಡೆ ಹೋಗೋಣ. ಮೊದಲನೇ ವಿಷಯ ಅಂದರೆ ಅದು ಈ ಸಿನಿಮಾನ ಪ್ರಶಾಂತ್ ನೀಲ್ ಅವರು ಡೈರೆಕ್ಷನ್ ಮಾಡಿರೋದು ಅನ್ನೋದು. ಈ ವಿಷಯ ಯಾಕಪ್ಪ ಅಂದರೆ ಪ್ರಶಾಂತ್ ನೀಲ್ ಅವರಿಗೆ ಸಿನಿಮಾದ ಮೇಲೆ ಇರೋ ಅಂಥ ಉಚಿತನ ಆ್ಯಂಡ್ ಅಷ್ಟೊಂದು ಬಂಡ ಧೈರ್ಯ ಯಾರಿಗೂ ಇಲ್ವೇನೋ. ಪ್ರಶಾಂತ್ ನೀಲ್ ಅವರು ಉಗ್ರಂ ಸಿನಿಮಾನ ಮಾಡೋಕ್ಕಂತ ಇವರು ಮೊದಲಿಗೆ ಹೊರಟಾಗ ಇವರು ಹುಡುಕಿದ್ದು ಬೆಸ್ಟ್ನಲ್ಲಿ ಬೆಸ್ಟ್ ಇರೋ ಅಂಥ ಟೆಕ್ನಿಕಲ್ ಟೀಮ್ನ. ಯಾಕಂದರೆ ಆ ಟೈಮ್ನಲ್ಲಿ ಬರೀ ತಮಿಳಾಗೆ ಹಿಂದಿ ಸಿನಿಮಾಗಳಲ್ಲಿ ಆ ಕ್ವಾಲಿಟಿ ಬರ್ತಾ ಇತ್ತು ಬಿಟ್ಟರೆ ಕನ್ನಡ ಸಿನಿಮಾಗಳಲ್ಲಿ ಆ ಕ್ವಾಲಿಟಿ ಬರ್ತಿರ್ಲಿಲ್ವಂತೆ. ಈ ವಿಷಯನ ಪ್ರಶಾಂತ್ ನೀಲ್ ಅವರೇ ಹೇಳ್ಕೊಂಡಿದ್ದಾರೆ. ಅದಕ್ಕಂತಾನೆ ಒಂದು ಬೆಸ್ಟ್ನಲ್ಲಿ ಬೆಸ್ಟ್ನ ಟೆಕ್ನಿಕಲ್ ಟೀಮ್ನ ಹುಡ್ಕೊಂಡು ಉಗ್ರಂ ಸಿನಿಮಾನ ಡೈರೆಕ್ಷನ್ ಮಾಡಿದ್ರು. ಇದಕ್ಕೆ ಅಂತ ತುಂಬ ಸಾಲ ಕೂಡ ಮಾಡಿದ್ರಂತೆ ಆ್ಯಂಡ್ ಒಂದು ಮನೇನ ಕೂಡ ಮಾರಾಟ ಮಾಡ್ಕೊಂಡಿದ್ರಂತೆ. ಅಷ್ಟರ ಮಟ್ಟಿಗೆ ಪ್ರಶಾಂತ್ ನೀಲ್ ಅವರಿಗೆ ಸಿನಿಮಾದ ಮೇಲೆ ಇಂಟ್ರೆಸ್ಟ್ ಇತ್ತು ಆ್ಯಂಡ್ ಉಗ್ರಂ ಸಿನಿಮಾ ರಿಲೀಸ್ ಕೂಡ ಆಯಿತು. ಆದರೆ ಈ ಸಿನಿಮಾನ ಥಿಯೇಟರ್ನಲ್ಲಿ ನೋಡಿದವ್ರಿಗಿಂತ ಮೊಬೈಲ್ನಲ್ಲೇ ನೋಡಿದವ್ರು ಜಾಸ್ತಿ ಅಂತೆ. ಅದೇ ವಿಷಯಕ್ಕಂತಾನೆ ಪ್ರಶಾಂತ್ ನೀಲ್ ಅವರು ಉಗ್ರಂ ಸಿನಿಮಾನ ಸಲಾರ್ ಸಿನಿಮಾಕ್ಕೆ ರಿಮೇಕ್ ಮಾಡಿರೋದಂತೆ. ಇಷ್ಟೆಲ್ಲ ವಿಷಯನ ಏನಕ್ಕಪ್ಪ ಹೇಳಿದೆ ಅಂದರೆ ಇವ್ರ ತಲೆಯಲ್ಲಿ ಇಷ್ಟೆಲ್ಲ ಇಟ್ಕೊಂಡು ಡೈರೆಕ್ಷನ್ ಮಾಡಿರುವಾಗ ನಾವು ಅದನ್ನು ಒಂದ್ಸರಿನಾದರೂ ಥಿಯೇಟರ್ನಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕಂತಾನೆ ನಾನು ಇದನ್ನು ಪಾಯಿಂಟ್ ಆಫ್ ಒನ್ ಅಂತ ತಗೊಂಡೆ. ನಾನಂತೂ ಈ ಸಿನಿಮಾನ ಥಿಯೇಟರ್ನಲ್ಲೇ ನೋಡ್ಕೊಂಡು ಬಂದೆ. ಎಷ್ಟು ಜನ ಈ ಸಿನಿಮಾನ ಥಿಯೇಟರ್ನಲ್ಲಿ ನೋಡಿದ್ರಿ, ಎಷ್ಟು ಜನ ಈ ಸಿನಿಮಾನ ಮೊಬೈಲಲ್ಲಿ ನೋಡಿದ್ರಿ ಅನ್ನೋದನ್ನ ಕೆಳಗಡೆ ತಪ್ಪನೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇದು ಮೊದಲನೇ ವಿಷಯ. ಇನ್ನು ಎರಡನೇ ವಿಷಯ ನೋಡೋದಾದರೆ ಅದು ರವಿ ಬಸ್ರೂರ್ ಅವರ ಮ್ಯೂಸಿಕಲ್ ಅನ್ನೋದು. ಇದ್ರ ಬಗ್ಗೆ ನೋಡ್ತಾ ಹೋದರೆ ನನ್ನ ಪ್ರಕಾರ ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಪ್ರೆಸೆಂಟ್ ಇರುವಂಥ ಮ್ಯೂಸಿಕ್ ಡೈರೆಕ್ಟರ್ಗಳಲ್ಲಿ ಇವರಷ್ಟು ಇರುವಂಥ ಎಕ್ಸ್ಪೀರಿಯನ್ಸ್ ಯಾರಿಗೂ ಇಲ್ವೇನೋ. ಇವರು ಇಡೀ ಇಂಡಸ್ಟ್ರಿಗೆ ಪರಿಚಯ ಆಗಿದ್ದು ಉಗ್ರಂ ಸಿನಿಮಾದ ಮೂಲಕ. ಬಟ್ ಇವರು ಉಗ್ರಂ ಸಿನಿಮಾದಕ್ಕಿಂತ ಮುಂಚೆ 50 ರಿಂದ 60 ಸಿನಿಮಾಗಳಿಗೆ ಮ್ಯೂಸಿಕ್ ಜೊತೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ರಂತೆ. ಇನ್ನು ಸಲಾರ್ ಸಿನಿಮಾಕ್ಕೆ ಬಂದರೆ ಇವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಮ್ಯೂಸಿಕ್ನ ಒಂದು ಎಕ್ಸ್ಪೀರಿಯನ್ಸ್ನ ಸಿನಿಮಾದಲ್ಲಿ ನಿಮಗೆಲ್ಲ ಕೊಡುವಂಥ ಪ್ರಯತ್ನನ ಖಂಡಿತ ರವಿ ಬಸ್ರೂರ್ ಅವರು ಈ ಸಿನಿಮಾದ ಮೂಲಕ ಮಾಡಿದ್ದಾರೆ. ಅದು ರೀಚ್ ಕೂಡ ಆಗಿದೆ. ಈ ಎಕ್ಸ್ಪೀರಿಯನ್ಸ್ನ ಕೊಡಬೇಕಂತಲೇ ರವಿ ಬಸ್ರೂರ್ ಅವರು ಟಾಪ್ ಮ್ಯೂಸಿಕ್ ಪ್ರೊಡಕ್ಷನ್ಗಳಲ್ಲಿ ಒಂದಾದ ಒಂದು ಕಂಪನಿಯಿಂದ ಈ ಡಿಸೈನ್ನ ಮಾಡಿಸಿದ್ದಾರಂತೆ. ಈ ಕಂಪನಿ ಹಿಡಿಯೋಕೆ ಉಗ್ರಂ ಸಿನಿಮಾದಿಂದನೇ ಟ್ರೈ ಮಾಡ್ತಿದ್ದಾರಂತೆ. ಆದರೆ ಇವ್ರಿಗೆ ಸಿಕ್ಕಿದ್ದು ಸಲಾರ್ ಟೈಮ್ನಲ್ಲಿ ಅನ್ನೋದನ್ನ ರವಿ ಬಸ್ರೂರ್ ಅವರೇ ಒಂದು ಇಂಟರ್ವ್ಯೂನಲ್ಲಿ ಹೇಳ್ಕೊಂಡಿದ್ದಾರೆ. ಇನ್ನು ಇವ್ರು ಹೇಳಿದ ಇನ್ನೊಂದು ಮಾತು ಅಂದರೆ ಅದು ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಥಿಯೇಟರ್ನಲ್ಲಿ ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೋಬೇಡಿ. ಯಾಕಂದರೆ ಎಂಥ ಚಿಂತೆನಾದರೂ ಮರೆಸೋ ಅಂಥ ಶಕ್ತಿ ಮ್ಯೂಸಿಕ್ ಆ್ಯಂಡ್ ಸೌಂಡ್ಸ್ಗೆ ಇದೆ ಅಂತ ಹೇಳಿದ ವಿಷಯ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು. ಸಲಾರ್ ಸಿನಿಮಾ ನೋಡಿದ ಮೇಲೆ ನನಗಂತೂ ಹೀಗೆ ಅನ್ನಿಸ್ತು ಕೂಡ. ಒಂದೊಳ್ಳೆ ಸೌಂಡ್ ಎಕ್ಸ್ಪೀರಿಯನ್ಸ್ ಅಂತೂ ರವಿ ಬಸ್ರೂರ್ ಅವರು ಈ ಸರಿ ಸಲಾರ್ ಸಿನಿಮಾದ ಮೂಲಕ ಕೊಟ್ಟಿದ್ದಾರೆ. ಇದೇ ವಿಷಯಕ್ಕಂತ ನಾನು ಎರಡನೇ ಪಾಯಿಂಟ್ನ ತಗೊಂಡಿದ್ದು. ಈ ಸಿನಿಮಾದ ಸೌಂಡ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾದ್ರೂ ಸಲಾರ್ ಸಿನಿಮಾನ ನೀವು ಥಿಯೇಟರ್ನಲ್ಲೇ ನೋಡಬೇಕು ಅನ್ನೋದನ್ನ. ಇನ್ನು ಮೂರನೇ ವಿಷಯ ಕಡೆ ಬರೋಣ. ಮೂರನೇ ವಿಷಯ ಅಂದರೆ ಅದು ಇವರ ಮೇಕಿಂಗ್. ಪ್ರಶಾಂತ್ ನೀಲ್ ಅವರಿಗೆ ಮೊದಲಿಂದನೂ ನನ್ನ ಸಿನಿಮಾ ಇದೇ ರೀತಿ ಇರಬೇಕು, ಹೀಗೆ ಬರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಇದೇ ವಿಷಯಕ್ಕಂತಾನೆ ಜನಗಳನ್ನ KGF ಸಿನಿಮಾದ ಮೂಲಕ ಒಂದು ಡಿಫ್ರೆಂಟ್ ಲೋಕನೇ ತೋರಿಸಿದ್ರು. ಇಷ್ಟು ದಿನ ಯಾರು ಕೂಡ ಈ ರೀತಿ ಊಹೆನೂ ಮಾಡಿರಲಿಲ್ಲ ಅಂತ ಒಂದು ರೀತಿ ಸಿನಿಮಾದ ಮೇಕಿಂಗ್ನ ಮಾಡಿದ್ರು. ಪ್ರಶಾಂತ್ ನೀಲ್ ಅವರು ಇದೇ ಈ ವಿಷಯನ ಸಲಾರ್ ಸಿನಿಮಾದಲ್ಲೂ ಕೂಡ ತಂದಿದ್ದಾರೆ. ಅದಕ್ಕಂತಾನೆ ಒಂದು ಸಪ್ರೇಟ್ ಟೀಮ್ನ ಕಟ್ಟಿ ಆ ಮನೆಗಳೆಲ್ಲ ಸೆಟ್ ಹಾಕಿ ಅದಕ್ಕಂತಾನೆ ಹೆಸರನ್ನ ಕೊಟ್ಟು ಒಂದು ಸಲಾರ್ ಲೋಕನ ತೋರಿಸೋವಂಥ ಪ್ರಯತ್ನನ ಪ್ರಶಾಂತ್ ನೀಲ್ ಅವರು ಖಂಡಿತ ಮಾಡಿದ್ದಾರೆ. ಡೆಫಿನೆಟ್ಲಿ ಇದು ವರ್ಕು ಕೂಡ ಆಗಿದೆ. ಸಿನಿಮಾ ನೋಡಿದಾಗ ಯಾವ ರೀತಿ ಇತ್ತು ಅಂದರೆ ಅದು ಆ ಲೊಕೇಶನ್ ಇದೆ, ಅದು ನಿಜವಾಗ್ಲೂ ಇದೆ, ಅದನ್ನು ಸೆಟ್ ಹಾಕಿಲ್ಲ ಅನಿಸುತ್ತೆ. ಅಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಟೀಮ್ ಸಲಾರ್ ಅವರು. ಜೊತೆಗೆ ಅಲ್ಲಿದ್ದ ಫೈಟಿಂಗ್ ಸೀಕ್ವೆನ್ಸ್, ಅಲ್ಲಿದ್ದ ಜನಗಳನ್ನ ಮೇಂಟೈನ್ ಮಾಡಿರೋದು ಆ್ಯಂಡ್ ಅಲ್ಲಿದ್ದ ಕ್ಯಾರೆಕ್ಟರ್ಗಳಿಗೆ ಮೇಕಪ್ ಆ್ಯಂಡ್ ಆ ಕ್ಯಾರೆಕ್ಟರ್ಗಳಿಗೆ ಕೊಟ್ಟಿರುವಂಥ ಪಾತ್ರ, ಹಾಗೆಯೇ ಅಲ್ಲಿದ್ದ ಕಾರ್ ಆ್ಯಂಡ್ ಜೀಪ್ಗಳು, ದೊಡ್ಡ ದೊಡ್ಡ ಟ್ರಕ್ಗಳು, ಇದನ್ನೆಲ್ಲ ಪ್ರಶಾಂತ್ ನೀಲ್ ಅವರು ಮಾಡಿರೋ ಮೇಕಿಂಗ್ಗೋಸ್ಕರ ಆದರೂ ಈ ಸಿನಿಮಾನ ನೀವು ಥಿಯೇಟರ್ನಲ್ಲೇ ನೋಡಬೇಕು ಅಂತ ನನಗನ್ಸಿದ್ದು. ಇದು ಸಲಾರ್ ಸಿನಿಮಾನ ಥಿಯೇಟರ್ನಲ್ಲೇ ನೋಡಬೇಕಾಗಿದ್ದ ಮೂರನೇ ಪಾಯಿಂಟ್ ಅಂತ ನನಗನ್ಸಿದ್ದು. ಇನ್ನು ನಾಲ್ಕನೇ ಪಾಯಿಂಟ್ ಅಂದರೆ ಅದು ಪ್ರಭಾಸ್ ಆ್ಯಂಡ್ ಪೃಥ್ವಿ, ಜೊತೆಗೆ ಅಲ್ಲಿದ್ದ ಕ್ಯಾರೆಕ್ಟರ್ಗಳು. ಪ್ರಭಾಸ್ ಅವರ ಬಗ್ಗೆ ಮಾತಾಡೋಂಗಿಲ್ಲ. ಬಾಹುಬಲಿ ಸಿನಿಮಾದ ಮೂಲಕ ಇಡೀ ಇಂಡಿಯಾ ಅಲ್ಲದೆ ಹೊರ ದೇಶದಲ್ಲೂ ಹೆಸರು ಮಾಡಿದಂಥ ಆ್ಯಕ್ಟರ್ ಪ್ರಭಾಸ್ ಅವರು. ಬಾಹುಬಲಿ 1 and 2 ಆದಮೇಲೆ ಇವರ ರೇಂಜ್ಗೆ ಸೂಟ್ ಆಗುವಂಥ ಸಿನಿಮಾಗಳು ಯಾವುದು ಕೂಡ ಬಂದಿರಲಿಲ್ಲ. ಎಕ್ಸ್ಪೆಷಲಿ ಒಂದು 3 ಸಿನಿಮಾ ಫ್ಲಾಪ್ ಕೂಡ ಆಗಿತ್ತು.
ಬಟ್ ಸಲಾರ್ ಸಿನಿಮಾ ಮೂಲಕ ಒಂದು ಕಂಬ್ಯಾಕ್ನಂತೂ ಖಂಡಿತ ಮಾಡಿದ್ದಾರೆ ಪ್ರಭಾಸ್ ಅವರು. ಆ್ಯಂಡ್ ಅಷ್ಟು ಅಚ್ಚುಕಟ್ಟಾಗಿ ಆ್ಯಕ್ಟಿಂಗ್ನ ಸಲಾರ್ ಸಿನಿಮಾದಲ್ಲಿ ಮಾಡಿದ್ದಾರೆ ಕೂಡ. ಆ್ಯಂಡ್ ಪೃಥ್ವಿರಾಜ್ ಅವರು ಕೂಡ ಅಷ್ಟೇ, ಅವ್ರಿಗೆ ಕೊಟ್ಟಿರೋ ಮೇನ್ ರೋಲ್ನ ವರ್ಧಾ ಅನ್ನೋ ಒಂದು ಕ್ಯಾರೆಕ್ಟರ್ನಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾ ಬೇಕಿದ್ದ ಕ್ಯಾರೆಕ್ಟರ್ನಂತೂ ಇವರು ಇಲ್ಲಿ ಮಾಡಿದ್ದಾರೆ ಅಂತ ಅನ್ನಿಸ್ತು, ಎಕ್ಸ್ಪೆಷಲಿ ಸಿನಿಮಾ ನೋಡಿದ ಮೇಲೆ. ಇನ್ನು ಇವರಿಬ್ರು ಬಿಟ್ಟು ಇಲ್ಲಿದ್ದ ಮೇನ್ ಕ್ಯಾರೆಕ್ಟರ್ಗಳು ಅಂದರೆ ಮನ್ನಾರ್ ಟ್ರೈಬ್, ಶೌರ್ಯನ್ ಟ್ರೈಬ್, ಹಾಗೇನೆ ಗಾನಿಯಾರ್ ಟ್ರೈಬ್ ಅನ್ನೋ ಒಂದು ಕಾನ್ಸೆಪ್ಟ್ನ ಮಾಡಿದ್ದು ಅಲ್ಲಿದ್ದ ಕ್ಯಾರೆಕ್ಟರ್ಗಳಿಗೆ ಅವರದ್ದೇ ಆದ ಒಂದು ಸಂಬಂಧನ ಕೊಟ್ಟು ಸಿನಿಮಾ ಮಾಡಿರೋದು. ಆ್ಯಂಡ್ ಅವರು ಇಲ್ಲಿ ಆ್ಯಕ್ಟ್ ಮಾಡಿರೋ ವಿಷಯ ತುಂಬಾ ಇಷ್ಟ ಆಯಿತು. ಇದು ಈ ಸಿನಿಮಾ ನೋಡೋಕೆ 4ನೇ ಪಾಯಿಂಟ್ ಅಂತ ನನಗೆ ಅನಿಸಿದ್ದು. ಇನ್ನು ಕೊನೆಯದಾಗಿ 5ನೇ ಪಾಯಿಂಟ್ ಅಂದರೆ ಅದು ಒಂಬಾಳೆ ಫಿಲ್ಮ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಇಷ್ಟೆಲ್ಲ ಏನು 4 ಪಾಯಿಂಟ್ನಲ್ಲೂ ಮಾತಾಡಿದ್ವಿ, ಅಂದರೆ ಪ್ರಶಾಂತ್ ನೀಲ್ ಅವರ ಡೈರೆಕ್ಷನ್ ಆ್ಯಂಡ್ ಮೇಕಿಂಗ್, ಹಾಗೆಯೇ ರವಿ ಬಸ್ರೂರ್ ಅವರ ಮ್ಯೂಸಿಕ್, ಜೊತೆಗೆ ಆ ಕಾನ್ಸರ್ ಲೋಕ ಆ್ಯಂಡ್ ಅಲ್ಲಿದ್ದ ಕ್ಯಾರೆಕ್ಟರ್ಗಳು ಅಂತ, ಅದಕ್ಕೆಲ್ಲ ಅಷ್ಟು ಅಚ್ಚುಕಟ್ಟಾಗಿ ಬರೋ ಕಾರಣ ಒಂಬಾಳೆ ಫಿಲ್ಮ್ಸ್ ಅವರು. ಇವ್ರ ಬಗ್ಗೆ ಆಗೋ ಖುಷಿ ವಿಚಾರ ಏನಪ್ಪ ಅಂದರೆ ಇವರು ಮೊದಲಿಂದನೂ ಒಂದು ಕ್ವಾಲಿಟಿ ಅನ್ನೋದನ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಇದೇ ವಿಷಯಕ್ಕಂತಾನೆ ಅನಿಸುತ್ತೆ KGF 1 and 2 ಅಷ್ಟೊಂದು ಕಲೆಕ್ಷನ್ ಮಾಡಿರೋದು ಆ್ಯಂಡ್ ಜನರಿಗೆ ಅಷ್ಟು ಇಷ್ಟ ಆಗಿದ್ದು ಕೂಡ. ಪ್ರೊಡ್ಯೂಸ್ ಮಾಡೋ ವಿಷಯದಲ್ಲಿ ಒಂಬಾಳೆ ಫಿಲ್ಮ್ಸ್ ಅವರು ಕಾಂಪ್ರೋ ಆಗೋ ಮಾತೇ ಇಲ್ಲ. ಅದಕ್ಕಂತಾನೆ ಸೆಪ್ಟೆಂಬರ್ಗೆ ರಿಲೀಸ್ ಆಗಬೇಕಾಗಿದ್ದ ಸಿನಿಮಾ ಡಿಸೆಂಬರ್ಗೆ ಬಂದಿದ್ದು. ಅಲ್ಲಿ ಒಂದಿಷ್ಟು ಕೋಟಿ ಖರ್ಚು ಆಗುತ್ತೆ ಅಂತ ಗೊತ್ತಿದ್ರು ಸಿನಿಮಾದ ಜನಗಳಿಗೆ ಒಂದೊಳ್ಳೆ ಕ್ವಾಲಿಟಿಲಿ ತಲುಪಬೇಕು ಅನ್ನೋದನ್ನ ಮಾತ್ರ ತಲೆಯಲ್ಲಿ ಇಟ್ಕೊಂಡಿದ್ರೇನೋ ಒಂಬಾಳೆ ಫಿಲ್ಮ್ಸ್ ಅವರು. ಇನ್ನೊಂದು ವಿಷಯ ಹೇಳ್ದಂಗೆ ಅದು ಎಕ್ಸ್ಪೀರಿಯನ್ಸ್ ಅಂತ. ಇಂಥ ಒಂದು ದೊಡ್ಡ ಸಿನಿಮಾ, ಇಷ್ಟು ದೊಡ್ಡ ಬಜೆಟ್, ಇಷ್ಟು ದೊಡ್ಡ ಮೇಕಿಂಗ್ ಇರುವಂಥ ಸಿನಿಮಾನ ಥಿಯೇಟರ್ನಲ್ಲೇ ಬಿಟ್ಟು ಮೊಬೈಲಲ್ಲಿ ನೋಡಿದರೆ ಖಂಡಿತ ಅದು ಸಿನಿಮಾ ಮಾಡಿದ್ದು ವೇಸ್ಟ್. ಒಂದ್ಸರಿನಾದರೂ ಇಂಥ ಸಿನಿಮಾಗಳನ್ನ ಥಿಯೇಟರ್ನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ನನಗನ್ಸಿದ್ದು. ಅದಕ್ಕಂತಲೇ ಈ ವಿಡಿಯೋನ ನಾನು ನಿಮಗೆ ತಂದಿರೋದು. ಇನ್ನು ತುಂಬ ಜನ ಈ ಸಿನಿಮಾನ ರೀಮೇಕ್ ಸಿನಿಮಾ ಅಂತ ಹೇಳ್ತಿದ್ದಾರೆ. ಇದಕ್ಕೆಲ್ಲ ಉತ್ತರನ ಪ್ರಶಾಂತ್ ನೀಲ್ ಅವರು ಈ ಸಿನಿಮಾದ ಪಾರ್ಟ್ 2ನಲ್ಲಿ ಖಂಡಿತ ಕೊಡ್ತಾರೆ. ಯಾಕಂದರೆ ಇವರು ಈ ಸಿನಿಮಾದ ಸ್ಟೋರಿನ ತೆಗೆದುಕೊಂಡೋಗಿರೋ ರೀತಿ ಆ ರೀತಿ ಇದೆ. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಕನ್ನಡಿಗ ಮತ್ತೆ ಸಿಗೋಣ.